ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹಾರಮದನ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೇನೆ. ಮತ್ತೆ ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇಂದ ವಿಡಿಯೋಸ್ ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ಸ್ವಲ್ಪ ಫ್ರೀ ಮಾಡಿಕೊಂಡು ಈ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು, ಯಾಕಂತಂದ್ರೆ ಇದು ತುಂಬಾನೇ ಜನ ರಿಕ್ವೆಸ್ಟ್ ಮಾಡಿದ್ರಿ. ಆ ಉದ್ದೇಶದಿಂದಲೇ ಈ ವಿಡಿಯೋ ಮಾಡ್ತಾ ಇರೋದು. ಏನಂತ ಅಂದ್ರೆ, ಅಂತಿಮ ಈ ಖಾತಾ ಏನು ಫೈನಲ್ ಈ ಖಾತಾ ತಗೊಳ್ಬೇಕು ಅಂತಂದ್ರೆ ನಾವು ಎಷ್ಟು ಶುಲ್ಕವನ್ನ ಪೇ ಮಾಡಬೇಕು, ಮತ್ತೆ ಅಂತಿಮ ಈ ಖಾತಾವನ್ನ ಎಲ್ಲಿ ತಗೊಳ್ಬೇಕು, ಮತ್ತೆ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ರಿ. ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂತಂದ್ರೆ ನಿಮ್ಗೆ ಅರ್ಧಂಬರ್ಧ ನೋಡಿದ್ರೆ ಅದು ಏನು ಕೂಡ ಅರ್ಥ ಆಗಲ್ಲ. ಕೊನೆವರೆಗೂ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇನೆ. ಅದೇ ಪ್ರಕಾರನೇ ನಿಮ್ಗೆ ಈ ಖಾತಾ ನೀವೇ ಡೌನ್ಲೋಡ್ ಮಾಡ್ಕೊಳ್ಬಹುದು. ಯಾವ ರೀತಿ ಪೇ ಮಾಡಬೇಕು ಏನು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೇನೆ. ಫ್ರೆಂಡ್ಸ್, ಈ ಖಾತಾ ಅನ್ನೋದು ಒಂದು ತುಂಬಾನೇ ಮುಖ್ಯವಾದಂತಹ ಡಾಕ್ಯುಮೆಂಟ್. ಯಾಕಂತಂದ್ರೆ ಯಾವುದೇ ಒಂದು ಆಸ್ತಿಯನ್ನ ಖರೀದಿಸುವಾಗ ಅಥವಾ ಮಾರಾಟ ಮಾಡುವಾಗ ಖಾತಾ ಒಂದು ಮಹತ್ವದ ದಾಖಲೆ ಅಂತಲೇ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಖಾತಾ ಅನ್ನೋದು ಮಾಲೀಕನ ಹೆಸರಾಗ್ಬೋದು, ಆಸ್ತಿಯ ಗಾತ್ರ ಆಗ್ಬೋದು, ಸ್ಥಳ ಆಗ್ಬೋದು, ಅಥವಾ ಬಿಲ್ಟಪ್ ಏರಿಯಾ ಆಗ್ಬೋದು. ಎಲ್ಲ ರೀತಿಯ ಒಂದು ಪ್ರತಿಯೊಂದು ನಿಮ್ಗೆ ತಿಳಿಬೇಕು ಅಂತಂದ್ರೆ ಖಾತಾ ಒಂದು ನೋಡಿದ್ರೆ ಸಾಕು. ಯಾಕಂತಂದ್ರೆ ಮೊದಲಿಗೆ ಆದ್ರೆ ನಿಮ್ಗೆ ಈವನ್ ಪ್ರತಿಯೊಂದು ಡಾಕ್ಯುಮೆಂಟ್ ಕೂಡ ನೀವು ತಗೊಂಡು ಚೆಕ್ ಮಾಡಬೇಕಾಗಿತ್ತು. ಇವಾಗ ಬರೀ ಈ ಖಾತಾ ಒಂದು ನೋಡಿದ್ರೆ ಸಾಕು. ಅದರಲ್ಲಿ ಮೆಜರ್ಮೆಂಟ್ ಇಂದ ಹಿಡಿದು A to Z ಎಷ್ಟು ಟ್ಯಾಕ್ಸ್ ಪೇ ಮಾಡಿದ್ದಾರೆ, ಯಾವಾಗ ಟ್ಯಾಕ್ಸ್ ಪೇ ಮಾಡಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಖಾತಾದಲ್ಲಿ ಮೆನ್ಷನ್ ಆಗುತ್ತೆ. ಮತ್ತೆ ನೀವು PID ನಂಬರ್ ಹೊಡೆದ್ರೆ ನಿಮ್ದು ಎಷ್ಟು ವರ್ಷದ್ದು ಟ್ಯಾಕ್ಸ್ ಪೆಂಡಿಂಗ್ ಇದೆ ಅಂತ ಕೂಡ ತಿಳ್ಕೊಳ್ಬಹುದು. ಆದ್ರಿಂದ ಎಲ್ಲ ಪ್ರಾಪರ್ಟಿಗೂ ಕೂಡ ಈ ಖಾತಾ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಕಡ್ಡಾಯ ಮಾಡಿರೋದು. ಫ್ರೆಂಡ್ಸ್, ಈ ಖಾತಾ ಅಂದ್ರೆ ಏನು? ಯಾಕಂತಂದ್ರೆ ಇನ್ನು ಎಷ್ಟೋ ಜನ ಇದ್ರ ಬಗ್ಗೆ ತಿಳ್ಕೊಂಡಿಲ್ಲ. ಈ ಖಾತಾ ಅಂದ್ರೆ ಒಂದು ಸಾಂಪ್ರದಾಯಿಕ ಎಲೆಕ್ಟ್ರಾನಿಕ್ ಪ್ರಮಾಣ ಪತ್ರ. ಯಾವುದೇ ಒಂದು ಆಸ್ತಿಯ ಎಲೆಕ್ಟ್ರಾನಿಕ್ ಪ್ರಮಾಣ ಪತ್ರ. ನಿಮ್ಗೆ ಯಾವುದೇ ಒಂದು ಸ್ಥಳೀಯ ಸಂಸ್ಥೆ BBMP ಆಗ್ಬೋದು ಅಥವಾ BDA ಆಗ್ಬೋದು, ಅಲ್ಲಿ ನಿಮ್ಗೆ ಏನು ಡಿಜಿಟಲ್ ದಾಖಲೆಯ ಆನ್ಲೈನ್ ಪೋರ್ಟಲ್ ಮೂಲಕ ನಿಮ್ಗೆ ಸಿಗುವಂತಹ ಒಂದು ಅತಿ ಮುಖ್ಯವಾದ ಡಾಕ್ಯುಮೆಂಟ್ ಅಂತಲೇ ಹೇಳಬೇಕು. ಯಾವುದೇ ಒಬ್ಬ ಮಾಲೀಕರು ಪುರಸಭೆಯ ಕಚೇರಿಗೆ ಭೇಟಿ ನೀಡಿ ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ, ಒಂದು ಪುರಸಭೆ ಆಗ್ಬೋದು, ನಗರಸಭೆ ಆಗ್ಬೋದು, ಅಥವಾ BBMP ಆಫೀಸ್ ಆಗ್ಬೋದು, BDA ಆಫೀಸ್ ಆಗ್ಬೋದು, ಅಲ್ಲಿ ನೀವು ಹೋಗಿ ಅಲಿಯುವ ಅವಶ್ಯಕತೆ ಇಲ್ಲದೆ ಕಂಪ್ಯೂಟರ್ ಅಲ್ಲೇನೆ ನಿಮ್ಗೆ ಪ್ರತಿಯೊಂದು ಪ್ರಾಪರ್ಟಿಯ ಪ್ರತಿಯೊಂದು ಆಸ್ತಿಯ ದಾಖಲೆಯನ್ನ ನೀವು ಆನ್ಲೈನ್ ಮುಖಾಂತರನೇ ಪಡೆಯೋದನ್ನೇ ನಾವು ಈ ಖಾತಾ ಅಂತಂದೇಳಿ ಹೇಳ್ತಾ ಇರೋದು. ಈ ಖಾತಾ ಇವತ್ತು ಬೆಂಗಳೂರು 1 ಅಲ್ಲೂ ಕೂಡ ನಿಮ್ಗೆ ಸೌಲಭ್ಯ ಇದೆ. ನೀವು BBMP ಆಫೀಸೇ ಅಲ್ಲ, ಬೆಂಗಳೂರು 1 ಕೂಡ ಒಂದು ಅಫಿಷಿಯಲ್ ಆಫೀಸ್ ಆಗಿದೆ. ಅದು ಕೂಡ ಕರ್ನಾಟಕ ಸರ್ಕಾರದ ಜೊತೆ ಟೈಅಪ್ ಆಗಿದೆ ಅಂತ ಹೇಳ್ಬಿಟ್ಟು ಇವಾಗ ಕರ್ನಾಟಕ ಸರ್ಕಾರ ಒಂದು ಗುಡ್ ನ್ಯೂಸ್ ಅನ್ನು ಕೂಡ ಕೊಡ್ತಾ ಇದೆ. ಈ ವಿಷಯ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಯಾಕಂತಂದ್ರೆ ನೀವು ಬೆಂಗಳೂರು 1 ಅಥವಾ BBMP ಆಫೀಸ್ ಎಲ್ಲಿ ಬೇಕಾದ್ರೂ ಕೂಡ ನೀವು ಈ ಖಾತಾವನ್ನ ಅಪ್ಲೈ ಮಾಡಬಹುದು. ಈ ಖಾತಾವನ್ನು ಕೂಡ ಡೌನ್ಲೋಡ್ ಕೂಡ ನೀವು ಅಲ್ಲಿ ಮಾಡಿಸ್ಕೊಳ್ಬಹುದು. ಇನ್ನು ಈ ಖಾತಾ ಪಡಿಬೇಕಂತಂದ್ರೆ ಏನೇನು ದಾಖಲೆಗಳು ಬೇಕು ಅಂತಂದ್ರೆ, ನಿಮ್ಮ ಆಸ್ತಿ ತೆರಿಗೆಯ ರಸೀದಿ, ನಿಮ್ಮ ಮಾರಾಟ ಅಥವಾ ನೋಂದಾಯಿತ ಪತ್ರ, ಯಾವುದೇ ಪ್ರಾಪರ್ಟಿಯ ಮಾಲೀಕರ ಆಧಾರ್ ಕಾರ್ಡ್, ಮತ್ತೆ ನಿಮ್ದೇನಾದ್ರೂ ಮನೆ ಅಥವಾ ಫ್ಲಾಟ್ ಆಗಿದ್ದರೆ ಬೆಸ್ಕಾಂ ಬಿಲ್ ಅಥವಾ ಜಲಮಂಡಳಿ ಬಿಲ್, BWSSB ಬಿಲ್. ಒಂದು ವೇಳೆ BDA ಅಥವಾ ಯೋಜನಾ ಪ್ರಾಧಿಕಾರದಿಂದ ಲೇಔಟ್ ಅಥವಾ ಸೈಟ್ ಅನುಮೋದನೆಯಾಗಿದ್ದರೆ, BBMPಯಿಂದ ಕಟ್ಟಡ ಯೋಜನೆ ಅನುಮೋದನೆಯ ದಾಖಲೆ ಹೊಂದಿದ್ದರೆ ಆ ಡಾಕ್ಯುಮೆಂಟ್, ಅಥವಾ DC ಕನ್ವರ್ಷನ್ ಆಗಿದ್ರೆ ಭೂ ಪರಿವರ್ತನೆಯ ಪತ್ರ. ಇನ್ನ ಬ್ಯಾಂಗ್ಳೂರ್
ಅಭಿವೃದ್ಧಿ ಪ್ರಾಧಿಕಾರ ನಿಮ್ಗೇನಾದ್ರೂ BDA ಇಂದ ಆಗಿದ್ದರೆ BDA ಇಂದ ಪ್ರಮಾಣ ಪತ್ರ, ಅಥವಾ KHB ಇಂದ ಆಗಿದ್ರೆ ಹೌಸಿಂಗ್ ಬೋರ್ಡ್ ಇಂದ ನಿಮ್ಗೆ KHB ಏನು ಹೌಸಿಂಗ್ ಬೋರ್ಡ್ ಅಂತ ಹೇಳ್ತೀವಿ, ಹೌಸಿಂಗ್ ಬೋರ್ಡ್ ಇಂದ ಒಂದು ಪ್ರಮಾಣ ಪತ್ರ. ಇದು ಯಾವುದೇ ಸರ್ಕಾರಿ ಪ್ರಾಧಿಕಾರದಿಂದ ಹಂಚಿಕೆ ಏನಾದರೂ ಮಾಡಿದ್ದರೆ, ಈವನ್ ಯಾವ್ದು ಹೇಳ್ತೀವಿ ಹೇಳಿ, ಗ್ರ್ಯಾಂಟ್ ಲ್ಯಾಂಡ್, ಆ ಗ್ರ್ಯಾಂಟ್ ಸರ್ಟಿಫಿಕೇಟ್ ಒಂದು ಕೂಡ ಹಂಚಿಕೆ ಪತ್ರ ಅಂತಲೇನೆ ಕೊಡ್ತಾರೆ. ಆ ಗ್ರ್ಯಾಂಟ್ ಸರ್ಟಿಫಿಕೇಟ್ ತಹಸೀಲ್ದಾರಿಂದ ಅದು ಮಸ್ಟ್ ಅಂಡ್ ಶುಡ್ ರಿಜಿಸ್ಟರ್ಡ್ ಆಗಿರಬೇಕು, ಆ ರಿಜಿಸ್ಟರ್ಡ್ ಕಾಪಿ. ಇನ್ನು ಈ ಅಂತಿಮ ಈ ಖಾತಾವನ್ನ ಪಡಿಬೇಕು ಅಂತಂದ್ರೆ ನಾವು ಎಷ್ಟು ಶುಲ್ಕವನ್ನ ಪೇ ಮಾಡಬೇಕು, ಫೀಸ್ ಎಷ್ಟು ಪೇ ಮಾಡಬೇಕು ಅಂತಂದ್ರೆ ಜಾಸ್ತಿ ಇಲ್ಲ. ಬೆಂಗಳೂರು 1 ಆದ್ರೆ 45 ರೂಪಾಯಿ. ಪ್ರತಿ ಪುಟ ಸ್ಕ್ಯಾನ್ ಮಾಡಬೇಕು ಅಂತಂದ್ರೆ 5 ರೂಪಾಯಿ ಎಕ್ಸ್ಟ್ರಾ. ಮತ್ತೆ BBMP ಆಫೀಸಲ್ಲಾದ್ರೆ 125 ರೂಪಾಯಿ. ಪ್ರಿಂಟ್ಔಟಿಗೆ ಸಿದ್ಧವಾಗಿದ್ದಾಗ ಮಾತ್ರ ಫೈನಲ್ ಇ ಖಾತಾ ಅಂತ ಏನ್ ಹೇಳ್ತೀವಿ, ಆ ಫೈನಲ್ ಇ ಖಾತಾ ಪಡಿಬೇಕು ಅಂತಂದ್ರೆ ನೀವು 125 ರೂಪಾಯಿ ಮಾತ್ರನೇ ಪೇ ಮಾಡಬೇಕಾಗುತ್ತೆ. ನಿಮ್ದು ಆ ಸ್ಕ್ಯಾನಿಂಗ್ ಫೀಸ್ ಅಂತ ಎವ್ರಿ ಪೇಜಿಗೆ ನಿಮ್ಗೆ 5 ರೂಪೀಸ್ ಅನ್ನ ತಗೊಳ್ತಾರೆ. ಜಾಸ್ತಿ ನೀವು ಎಲ್ಲೂ ಕೂಡ, ಯಾಕಂತಂದ್ರೆ ಒಂದ್ ಏನ್ ಗೊತ್ತಾ, ಇದು ಬಂದ್ಬಿಟ್ಟು ಗವರ್ನಮೆಂಟ್ ಅಫಿಷಿಯಲ್ ಅಮೌಂಟ್. ಬಟ್ ನೀವು ಯಾವುದೇ ARO ಆಗ್ಲಿ ಅಥವಾ RI ಆಗ್ಲಿ ಹೋಗಿ ನೀವು ದುಡ್ಡು ಕೊಟ್ಟಿಲ್ಲ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೂ ಕೂಡ ಅವರು ಖಾತಾ ಮಾಡಲ್ಲ. ಇದು ಫ್ಯಾಕ್ಟ್. ಗವರ್ನಮೆಂಟ್ ಅಫಿಷಿಯಲ್ ಅಮೌಂಟ್ ಬಂದ್ಬಿಟ್ಟು 125 ರೂಪಾಯಿ. ಆದರೆ ಒಂದೊಂದು ಖಾತಾಗೆ 1,25,000ನೇ ತಗೊಳ್ತಾ ಇದ್ದಾರೆ. ಎಷ್ಟೋ BBMP ಆಫೀಸಲ್ಲಿ, BDA ಆಫೀಸಲ್ಲಿ ಇವತ್ತು ನಡೀತಾ ಇರೋದು. ಈವನ್ ಮುನ್ಸಿಪಲ್ ಆಫೀಸಲ್ಲೂ ಕೂಡ ಇದು ಕತೆ ನಡೀತಾ ಇದೆ. ಯಾಕಂತಂದ್ರೆ ನೀವು ಎಲ್ಲೇ ಹೋಗಿ ಎಲ್ಲೇ ವಿಚಾರಿಸಿ ನಿಮ್ಮ ಅರ್ಜಿಯನ್ನ ARO ಬಂದ್ಬಿಟ್ಟು ರಿಜೆಕ್ಟ್ ಮಾಡಿ ಇಡ್ತಾರೆ. ಆವಾಗ ನೀವು ಅವರು ಕೇಳಿದಷ್ಟು ಅಮೌಂಟ್ ಅನ್ನ ಕೊಟ್ಟರೆ ಅದನ್ನ ಅವರು ರಿಲೀಸ್ ಮಾಡಿ ನಿಮ್ಮ ಈ ಖಾತಾವನ್ನ ನಿಮ್ಗೆ ಆನ್ಲೈನ್ ಅಲ್ಲಿ ಬೇಕಾದ್ರೂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳೋ ತರ ಅಕ್ನಾಲಜ್ಮೆಂಟ್ ಸಮೇತ ಕಳಿಸ್ತಾರೆ. ಇದು ನಮ್ಮ ಕರ್ನಾಟಕ ಸರ್ಕಾರದ ಒಂದು ಪದ್ಧತಿ. ನಾಮಕಾವಸ್ಥೆಗೆ 125 ರೂಪಾಯಿ ಇಸ್ ದ ಅಫಿಷಿಯಲ್ ಅಮೌಂಟ್. ಬಟ್ ನೀವು ಪೇ ಮಾಡಬೇಕಾಗಿರೋದು ಅದಕ್ಕೆ 100 ಪಟ್ಟು ಪೇ ಮಾಡಬೇಕು. ಆ ತರ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಎಲ್ಲ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಾರೆ ಕೃಷ್ಣ ಬೈರೇಗೌಡರು. ಎಲ್ಲ ಫ್ರೀನೇ, ನೀವೆಲ್ಲನ ಹೋಗಿ. ಬಟ್ ದುಡ್ಡಿಲ್ದೆ ಯಾವ ಕೆಲಸನೂ ಆಗಲ್ಲ. ನಮ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಷ್ಟು ದರಿದ್ರ ಬೇವರ್ಸಿ ಡಿಪಾರ್ಟ್ಮೆಂಟ್ ಯಾವುದೂ ಇಲ್ಲ. ದುಡ್ಡಿಲ್ದೆ ಒಂದೇ ಒಂದು ಫೈಲ್ ಕೂಡ, ಅಲ್ಲೊಂದು ಪ್ರಿಂಟ್ ಕೂಡ ಸಿಗಲ್ಲ ನಿಮ್ಗೆ. ಒಂದೇ ಒಂದು ಪ್ರಿಂಟ್ ಕೂಡ ಸಿಕ್ಕಲ್ಲ ನಿಮ್ಗೊಂದು ಪೇಜ್ದು. ಆ ತರ ಇದೆ ನಮ್ಮ ರೆವೆನ್ಯೂ ಆಫೀಸುಗಳು. ಪ್ರತಿಯೊಬ್ಬ ಅಧಿಕಾರಿ ಕೂಡ ದುಡ್ಡಿಲ್ಲದೆ ಯಾವ ಕೆಲಸನೂ ಆಗಲ್ಲ. ಫ್ರೆಂಡ್ಸ್, ನೀವೇನೇನೆ ಮಾಡ್ಕೊಳ್ಬೇಕು ಅಂತಂದ್ರೆ ನೀವು ಆನ್ಲೈನ್ ಮುಖಾಂತರ ಹೋಗಿ BBMP ಅಫಿಷಿಯಲ್ ವೆಬ್ಸೈಟ್ಗೆ ಎಂಟ್ರಿ ಆಗಿ ಅಫಿಷಿಯಲ್ ವೆಬ್ಸೈಟಿಂದ ಬೇಕಾದರೆ ನೀವೇನೇನೆ ನಿಮ್ಮದು ಟೆಂಪರವರಿ ಖಾತಾ ಏನಾದರೂ ಬಂದಿದ್ದರೆ ಅದನ್ನು ನೀವು ಎಲ್ಲ ಫಿಲ್ಅಪ್ ಮಾಡಿಬಿಟ್ಟು ಲಾಸ್ಟ್ ಫೈನಲಿ ಪೇ ಮಾಡಿಬಿಟ್ಟು ಫೈನಲ್ ಈ ಖಾತಾವನ್ನು ತಗೊಳ್ಬೋದು. ಇವಾಗ ಎಲ್ಲ ಕಡೆಗೂ GBA ಬರಲಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದು ಸ್ಟಾರ್ಟ್ ಆದ ತಕ್ಷಣ ಎಲ್ಲರೂ ಕೂಡ ಅದನ್ನು ಇದು ಮಾಡ್ಕೊಳ್ಬೋದು. ಇವಾಗ ನೆಕ್ಸ್ಟ್ ಮಂತ್ ಒಳಗಡೆ ನಿಮಗೆ ರೆವೆನ್ಯೂ ಈ ಖಾತಾ ಕೂಡ ಬಿಡ್ತಿದ್ದಾರೆ. ಅದು ಬಿಟ್ಟ ತಕ್ಷಣನೇ ಹೇಳ್ತೇನೆ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.